श्रीमत्परमगम्भीरस्याध्वादमोगलाञ्छनं जीयात्रैलोक्यनाथस्य शासनं जिनशासनं। नमस्ते पार्श्वनाथाय घातीकर्मविनाशने नागराजेन्द्रविस्तीर्ण पणालंकृतमूर्तये। जय बोलो पार्श्वनाथ स्वामी भगवान की जय। ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಜಿನ ಮಂದಿರಗಳಿಂದ ಪ್ರಾಚೀನವಾಗಿರ್ತಕ್ಕಂಥ ಧರ್ಮತೀರ್ಥಗಳಿಂದ ಪ್ರಸಿದ್ಧವಾದಂಥ ಪವಿತ್ರ ಕ್ಷೇತ್ರವಾಗಿದೆ. ಕರಾವಳಿ ಭಾಗದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹಳೆಯ ಕಾರ್ಕಳದ ಭೈರವರಸದ ರಾಜಧಾನಿಯಾದ ಕೆರ್ವಾಶಗಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಬಜಗೋಳಿ ಪೇಟೆಯಿಂದ ಅಷ್ಟೇ ದೂರದಲ್ಲಿ ಇರತಕ್ಕಂಥ ಒಂದು ಪ್ರಸಿದ್ಧ ಪ್ರಾಚೀನ ಕೇಂದ್ರ. ಅದು 4 ಬಸದಿಗಳಲ್ಲಿ ಒಂದಾದ ಅಬ್ಬಣಬೆಟ್ಟು ಬಸದಿ. ಅಬ್ಬಣಬೆಟ್ಟು ಬಸದಿ ಅಂತ ಹೇಳಿದರೆ ಅದು ಹಿಂದೆ ಪೂರ್ವದಲ್ಲಿ ಭೈರವರಸರು ಕಟ್ಟಿರುವಂಥ ಬಸದಿಗಳಲ್ಲಿ ಒಂದು ಎಂದು ಪ್ರತೀತಿ ಇದೆ. ಆನಂತರದಲ್ಲಿ ಕ್ರಮೇಣ ಅರಸರ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಅನೇಕ ಮಂದಿಗಳು ವಿಶೇಷವಾಗಿ ಮುಡಾರು, ನಲ್ಲೂರು, ಶಿರ್ಲಾಲು, ಕೆರ್ವಾಶೆ ಮೊದಲಾದ ಪ್ರಾಂತ್ಯಗಳಲ್ಲಿ ವಾಸವಾಗಿದ್ದರು. ಅಂತಹ ಸಂದರ್ಭದಲ್ಲಿ ಸುಂದರವಾದ ಬಸದಿಯ ನಿರ್ಮಾಣವಾಯಿತು. ಆ ಸಹಸ್ರ ವರ್ಷಗಳ ಹಿಂದಿನ ಅನೇಕ ಜಿನಮಂದಿರಗಳಲ್ಲಿ ಅಬ್ಬಣಬೆಟ್ಟು ಬಸದಿಯ ಪಾರ್ಶ್ವನಾಥ ಸ್ವಾಮಿಯ ಜಿನಚೈತ್ಯಾಲಯವೂ ಕೂಡ ಒಂದು. ಇಲ್ಲಿ ಇದೀಗ 19ನೇ ತಾರೀಕಿನಿಂದ 3 ದಿನಗಳ ಪರ್ಯಂತ ಧಾಮ ಸಂಪ್ರೋಕ್ಷಣಾಪೂರ್ವಕ ಬಿಂಬದ ಶುದ್ಧಿಯು ಜರುಗಲಿದೆ. ಈ ಬಿಂಬ ಶುದ್ಧಿಯ ಮೂಲಕ ಸಂವತ್ಸರಣದ ಸ್ಥಿರವಾದ ಪ್ರತೀಕವಾಗಿರ್ತಕ್ಕಂಥ ಜಿನಮಂದಿರ ನಮ್ಮ ಎಲ್ಲರ ಸಂಸಾರದ ದುಃಖಗಳನ್ನು ತಾಪವನ್ನು ದೂರ ಮಾಡತಕ್ಕಂಥ, ನಮ್ಮೆಲ್ಲರ ಶಂಕೆಗೆ ಸಮಾಧಾನವನ್ನು ಹೇಳತಕ್ಕಂಥ ಸರ್ವಜ್ಞ ಭಗವಂತನ ಮೂರ್ತಿಗೆ ನಿತ್ಯ ಅಭಿಷೇಕಗಳು ನಡೆಯುತ್ತವೆ. ಪಾರ್ಶ್ವನಾಥ ಸ್ವಾಮಿ 10 ಭವಗಳನ್ನು ತಳೆದವರು, ಎಲ್ಲ ರೀತಿಯ ಉಪಸರ್ಗಗಳನ್ನು ಸಹಿಸಿದವರು, ಸರ್ವಜ್ಞರಾದವರು, ಹಿತವಾದ ಉಪದೇಶದ ಮೂಲಕ ಸಂಸಾರದ ತಾಪತ್ರಯಗಳನ್ನು ದೂರ ಮಾಡತಕ್ಕಂಥ ದಿವ್ಯ ಧ್ವನಿಯ ಮೂಲಕ ಸಪ್ತ ತತ್ವ ನವಪದಾರ್ಥ 6 ದ್ರವ್ಯಗಳ ಕಥಾನಕವನ್ನು ನಮ್ಮೆಲ್ಲರಿಗೂ ತಿಳಿಸಿ ಪುಣ್ಯದಿಂದ ಹೇಗೆ ನಾವು ಧರ್ಮದ ಸಂಚಯನವನ್ನು ಮಾಡಬಹುದು, ಪಾಪವು ಹೇಗೆ ಹೇಯವಾಗಿದೆ ಅನ್ನುವ ವಿಚಾರಗಳನ್ನು ತಿಳಿಸಿಕೊಟ್ಟವರು. ನಮ್ಮೆಲ್ಲರ ಕ್ರೋಧ, ಮಾನ, ಮಾಯ, ಲೋಭಾದಿ ಕಷಾಯಗಳನ್ನು ದೂರ ಮಾಡುವುದಕ್ಕೆ ನಾವೆಲ್ಲರೂ ವೀತರಾಗ ಭಗವಂತನಿಗೆ ಶರಣು ಹೋಗಬೇಕಾಗಿರುವುದು ಕರ್ತವ್ಯ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವು ನಮ್ಮೆಲ್ಲರ ಜೀವನವನ್ನು ಸುಂದರಗೊಳಿಸುತ್ತದೆ. ಅಂತಹ ಸುಂದರ ಜಿನಚೈತ್ಯಾಲಯದ ಶ್ರದ್ಧೆ, ಭಕ್ತಿ ಮಾಡುವುದು ಶ್ರಾವಕರ ಕರ್ತವ್ಯ. ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪಸ್ಸು ಮತ್ತು ದಾನ ಶ್ರಾವಕರ 6 ಕ್ರಿಯೆಗಳು ಅಂತ ಹೇಳಿದ್ದಾರೆ. ಆ ಎಲ್ಲ ಕ್ರಿಯೆಗಳನ್ನು ನಡೆಸಬೇಕಾದರೆ ನಮಗೆ ಜಿನಮಂದಿರದ ಅವಶ್ಯಕತೆ ಇದೆ. ಅಂತಹ ಪ್ರಾಚೀನ ಜಿನಮಂದಿರದ ಉದ್ಧಾರವನ್ನು ಅಲ್ಲಿಯ ಸಮಿತಿಯವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ದಾರೆ. ಸಹ್ಯಾದ್ರಿಯ ತಪ್ಪಲಿನಲ್ಲಿ ಇರತಕ್ಕಂಥ ಸುಂದರ ಪ್ರಕೃತಿಯ ರಮಣೀಯ ದೃಶ್ಯಗಳಿಂದ ಕಂಗೊಳಿಸತಕ್ಕಂಥ ಈ ಜಿನಮಂದಿರಕ್ಕೆ ನಾವೆಲ್ಲರೂ ಹೋಗೋಣ. ಭಕ್ತಿ ಶ್ರದ್ಧೆಯ ಕುಸುಮವನ್ನು ಭಗವಂತನಲ್ಲಿ ಅರ್ಪಿಸೋಣ. ಎಲ್ಲರಿಗೂ ಶುಭವಾಗಲಿ. ಧಾಮ ಸಂಪ್ರೋಕ್ಷಣ ಬಿಂಬಶುದ್ಧಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತೇವೆ. ಧರ್ಮ ವೃದ್ಧಿರಸ್ತು. ಶಾಂತಿ ಶಾಂತಿ ಶಾಂತಿ.